ಏನು ಸರ್? ನಿಮ್ಮ ಹೆಸರು? ಶಕುಂತಲಮ್ಮ. ಶಕುಂತಲಮ್ಮ ಅವರೇ, ಈ ಸರಿ ಯಾರಿಗೆ ನಿಮ್ಮ ಓಟು? ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಹಾಕ್ತೀವಿ. ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ? ಯಾರು ಸಹಾಯ ಮಾಡ್ಬೋದು? ಕಾಂಗ್ರೆಸ್ ಬಿಜೆಪಿನ? ಕಾಂಗ್ರೆಸ್ ಅವರು ಯಾವ ತರ ಸಹಾಯ ಮಾಡ್ಬೋದು ಅಂತ ಅನ್ಸುತ್ತೆ ಅವ್ರು ಬಂದ್ರೆ ಇವಾಗ? ಏನೋ ಅವ್ರು ಏನೋ ಇಂಥ ಥರ ಎಲ್ಲ ಐಟಮ್ಗಳು ಮಾಡವ್ರಲ್ಲ, ಏನಂದ್ರೆ ರೇಷನ್ ಕಡಿಮೆ ಮಾಡವ್ರು. ಹಾಂ, ಎಲ್ಲ ಪ್ರತಿಯೊಂದನ್ನು ನಮ್ಮ ಈ ಸಲ ಮೋಸ ಮಾಡ್ತಾವ್ರೆ. ಮೋಸ ಮಾಡಿದ್ದಾರೆ ಅಂತ ಅಂತೀರಾ? ಈ ಸಲನೇ ಅವ್ರಿಗೆ ಹಾಕೋಣ ಅನ್ನಿಸ್ತದ, ನಾವು ಬೇರೆ ಕಡೆ ತಿರ್ಕೊಂಡ್ಬಿಡ್ತೀವಿ. ಬೇರೆ ಕಡೆ ತಿರ್ಗ್ಬಿಡ್ತೀರಾ? ಆದ್ರೆ ಇವಾಗ ಏನು ನೀವು ಹೇಳಿದ್ರಿ ಬೇರೆ ಕಡೆ ತಿರ್ಗ್ಬಿಡ್ತೀನಿ ಅಂತ, ಅಸಮಾಧಾನ ಇದ್ರೆ ಮಾತ್ರನೇ ಬೇರೆಯವ್ರಿಗೆ ಓಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಲ್ವಾ? ಏನು ಸಹಾಯ ಮಾಡೋರು ಹಳ್ಳಿಗಳವ್ರಕ್ಕ? ಏನಪ್ಪ ಉದ್ಧಾರ ಮಾಡೋರವರು? ನಮ್ಗೇನು ಉದ್ಧಾರ ಮಾಡಿಲ್ಲಲ್ಲ. ಪಿಂಚಣಿ 600 ಬರ್ತೈತೆ, 5-6 ವರ್ಷದಿಂದ ಪಿಂಚಣಿನ ನಮ್ಗೆ ಮಾಡಲಿಲ್ಲ. ಕೆಲವ್ರಿಗೆ ಮಾಡವ್ರೆ, ಕೆಲವ್ರಿಗೆ ಮಾಡಿಲ್ಲ. ಇವಾಗ ಇಲ್ಲಿ ರಾಜ್ಯ ಸರ್ಕಾರ ನಿಮ್ಗೆ 2,000 ಎಲ್ಲ ಕೊಡ್ತಿದ್ಯಲ್ಲ, ಅದ ಹೆಂಗ್ ಸಹಾಯ ಆಗ್ತಾ ಇದೆಯಾ ನಿಮ್ಗೆ? ಆಯ್ತಾಯ್ತು. ಸೊ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ನಿಮ್ಗೆ ಈ ಥರ ಎಲ್ಲ ಬರ್ತಿದೆ, ಅದಕ್ಕೋಸ್ಕರ ದೇಶದಲ್ಲೂ ಕಾಂಗ್ರೆಸ್ ಬರಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ, ಯಾರು ಬರಬೇಕು? ಈ ಇಂದಿರಾ ಗಾಂಧಿ ಅವ್ರ ಮೊಮ್ಮಗ ಬರಬೇಕಾ ಇಲ್ಲ ಮೋದಿ ಬರಬೇಕಾ? ಯಾರಾದರೂ ಪರವಾಗಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಮೇಶ್. ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಮೋದಿ, ನರೇಂದ್ರ ಮೋದಿ ಅವರಿಗೆ. ಹಂಗಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಬೆಂಬಲ ಡಾಕ್ಟರ್ ಕೆ ಸುಧಾಕರ್. ಯಾಕೆ ಬಿಜೆಪಿ ಅಂದರೆ ಈಗ ಏನು 65 ವರ್ಷದಲ್ಲಿ ಕಾಂಗ್ರೆಸ್ ನಮ್ಮ ದುರಾಡಳಿತದಿಂದ ಬೇಸತ್ತಿತ್ತು, 10 ವರ್ಷದಲ್ಲಿ ಇಂಪ್ರೂವ್ ಆಗಿದೆ ಬಿಜೆಪಿ. ಇವಾಗ ನೀವೇನು ಹೇಳಿದ್ರಿ, ಅಷ್ಟು ವರ್ಷಗಳ ಕಾಂಗ್ರೆಸ್ ಆಡಳಿತ ಹಾಗೆ 10 ವರ್ಷದ ಬಿಜೆಪಿ ಆಡಳಿತ, ಈ ಎರಡನ್ನೂ ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಾ. ಯಾವ ರೀತಿಯಲ್ಲಿ ಬಿಜೆಪಿ ಸರ್ಕಾರ ಮೇಲುಗೈ ಸಾಧಿಸಿದೆ ಅಂತ ಅನ್ಸುತ್ತೆ? ಯಾವ ರೀತಿ ಅಂದರೆ ಕಾಂಗ್ರೆಸ್ 65 ವರ್ಷದಲ್ಲಿ ಏನು ಹಗರಣಗಳು, ಒಂದು 2G ಸ್ಪೆಕ್ಟ್ರಮ್ ಇರ್ಬೋದು, ಬೋಪರ್ಸು, ಆಮೇಲೆ ಇದು ಕಲ್ಲಿದ್ದಲು ಹಗರಣ, ಬೇಜಾನ್ ಹಗರಣಗಳು ಹೇಳ್ತಾ ಹೋದರೆ ಹೆಸರುಗಳು ಹೇಳೋಕ್ಕೆ ಆಗಲ್ಲ. ಆದ್ದರಿಂದ 10 ವರ್ಷದಲ್ಲಿ ನಮ್ಮ ಯಾವುದೇ ಒಂದು ಹಗರಣ ಇಲ್ದಿರ ಬಿಜೆಪಿ ಗೌರ್ಮೆಂಟ್, ಮೋದಿ ಗೌರ್ಮೆಂಟ್ ಆಡಳಿತ ನಡೆಸಿದೆ. ಅದಕ್ಕೋಸ್ಕರ ಮೋದಿ ಬೇಕು. ಅದಕ್ಕೆ ಇವಾಗ ಇನ್ನೊಂದು ಇದು ಮಿಲ್ಟ್ರಿ ಏನಿದೆ, ಅವರಿಗೆ ಶೂ ಕೊಡೋಕೆ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ಗೆ. ಶೂ ಇರ್ಬೋದು, ಜಾಕೆಟ್ ಇರ್ಬೋದು, ಬುಲೆಟ್ ಪ್ರೂಫ್ ಜಾಕೆಟ್ ಇರ್ಬೋದು, ವೆಪನ್ಸ್ ಇರ್ಬೋದು, ಯಾವುದು ಕೊಡಲಿಕ್ಕೆ ಅವ್ರಿಗೆ ಸಾಧ್ಯ ಇರಲಿಲ್ಲ. ಮೋದಿ ಗೌರ್ಮೆಂಟ್ ಬಂದಮೇಲೆ ಒಂದು ಸ್ಟೆಬಿಲಿಟಿ ಗೌರ್ಮೆಂಟ್, ಒಂದು ಯಾವುದು ಒಂಥರ ಸೆಕ್ಯೂರಿಟಿ ಇದೆ ದೇಶಕ್ಕೆ. ಇವಾಗ ನೀವೇನು ಹೇಳಿದ್ರಿ, ಸೆಕ್ಯೂರಿಟಿ ಇದೆ, ಸ್ಟೆಬಿಲೈಸೇಷನ್ ತಂದುಕೊಟ್ಟಿದ್ದಾರೆ ಅಂತ. ಓಕೆ, ಇವಾಗ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಯ್ಕೆ ಆದರೆ ಯಾವ ರೀತಿಯ ಬದಲಾವಣೆಯನ್ನ ಅಥವಾ ಅಭಿವೃದ್ಧಿಯನ್ನ ತಂದುಕೊಡ್ತಾರೆ? ಆಗಲೇ ಅವ್ರು ಮಾಡಿದ್ದಾರೆ ಅಭಿವೃದ್ಧಿ. ಏನೆಂದರೆ ನೀರಾವರಿದು ಎಲ್ಲ ಮಾಡಿದ್ರೆ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಬರಗಾಲ ಬಂದಿದ್ದು, ಕೆರೆಗಳೆಲ್ಲ ಬತ್ತಿ ಹೋಗ್ತಾ ಇತ್ತು. ಈ ಕುಡಿಲಿಕ್ಕೆ ಏನಾದರೂ ನೀರು ಇರಬೇಕು ಅಂದರೆ ಸುಧಾಕರ್ ಕಾರಣ. ಆಮೇಲೆ ರೋಡ್ಗಳಿರ್ಬೋದು, ಏನಿದೆ 6 ತಿಂಗಳಿಂದ ಪ್ರದೀಪ್ ಈಶ್ವರ್ ಬಂದಿದ್ದಾರೆ, ಯಾವುದೇ ಒಂದು ರಸ್ತೆ ಇಲ್ಲ, ಚರಂಡಿ ಇಲ್ಲ, ಅದರಿಂದ ಮೋದಿ ಬೇಕು. ಓಕೆ, ಇವಾಗ ನೀವೇನು ಹೇಳಿದ್ರಿ, ಡಾಕ್ಟರ್ ಕೆ ಸುಧಾಕರ್ ಅವರು ರೋಡ್ಗಳನ್ನು ಮಾಡಿದ್ರು, ಅವರಿದ್ದ ಕಾಲದಲ್ಲಿ ಅಭಿವೃದ್ಧಿಯನ್ನು ತಂದುಕೊಟ್ರು ಅಂತ. ಆದರೆ ಯಾಕೆ ಇದೆ ಡಾಕ್ಟರ್ ಕೆ ಸುಧಾಕರ್ ಅವರು ವಿಧಾನಸಭೆ ಎಲೆಕ್ಷನ್ಸಲ್ಲಿ ಸೋಲೋಕ್ಕೆ ಕಾರಣ ಆಯಿತು? ಸೋಲೋಕ್ಕೆ ಕಾರಣ ಅಂದರೆ ಅವಾಗ ಸ್ವಲ್ಪ ಅಲಿಗೇಷನ್ಸ್ ಇತ್ತು, ಅದರಿಂದ ಹೋಯ್ತು ಅಷ್ಟೇ. ಅದು ಬೇರೆ, ಇಲ್ಲಿ JDSನವರು ಕಾಂಗ್ರೆಸ್ಗೆ ಹಾಕಿದ್ರು, ಅದೊಂದು ಕಾರಣ ಅಷ್ಟೇ. ನಮಸ್ಕಾರ. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ? ಸರ್, ನಮ್ಮ ಬೆಂಬಲ ಅಂದರೆ ಇವಾಗ ಯಾರು ಬಂದರೂ ಅಷ್ಟೇ, ಏನೂ ಮಾಡಲ್ಲ. ಬಡವ್ರಿಗೆ ಬಗ್ಗರಿಗೆ ಮಾಡ್ತೀವಿ ಅಂತ ಬರ್ತಾರೆ ಹೊರತು ಯಾರೂ ಮಾಡಿಲ್ಲ. ಸುಧಾಕರ್ ಸಾಹೇಬರು ಮಾಡೋರೆ ಪಾಪ, ಅವರೇನು ಇಲ್ಲ ಅಂತ ಹೇಳಿಲ್ಲ. ಬಟ್ ಅಂದರೆ ಅವರು ಜನಗಳ ಹತ್ರ ಸರಿಯಾಗಿ ಮಾತಾಡಿಸ್ತಾರಿಲ್ಲ ಅಧಿಕಾರದಲ್ಲಿದ್ದಾಗ, ಅದಕ್ಕೋಸ್ಕರ ಅವರು ಸ್ವಲ್ಪ ಅವ್ರ ಮೇಲೆ ಇದಾಯಿತು. ಪ್ರದೀಪ್ ಈಶ್ವರ್ ಅಂತ ಹೇಳ್ತವ್ರಲ್ಲ, ಅವರೇನು ಮಾಡಿಲ್ಲ ಜನಗಳಿಗೆ. ಬಂದರು, ಇಲ್ಲಿ ಮೂಟೆ ಹೊರೆದ್ರು, ಹೋದರು, ಹಮಾಲಿಗಳಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರು. ಹೇಳ್ಬಿಟ್ಟು ಹೋದವರು ಇವತ್ತಿಗೂ ಬಂದಿಲ್ಲ ಮಾರ್ಕೆಟ್ ಒಳಗೆ ಆಗಲಿ, ಅಲ್ಲೇ ಇಲ್ಲಿ APMC ಆಡಿಗೆ ಅವ್ರು ಮೂಟೆ ಹೊರೆದ್ರು. ನಮ್ಮ SDT ಅಂಬರೀಷ್ ಅಣ್ಣ ಮಂಡಿ ಹತ್ರ ಮೂಟೆ ಹೊರೆದ್ಬಿಟ್ಟು ಹೋದರು. ಹೋಗ್ಬಿಟ್ಟು ಅವತ್ತು ನಿಮ್ಗೆ ಯಾಕೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಹಮಾಲಿಗಳಿಗೆ ಆಗಲಿ ಇಲ್ಲ ಇಲ್ಲಿ ವರ್ತಕರಿಗೆ ಆಗಲಿ ಯಾವುದೇ ಒಂದು ಸೌಲಭ್ಯ ಒದಗಿಸಿಲ್ಲ ಅವರು. ಅದಕ್ಕಾಗಿ ಈ ಸರಿ ನೋಡ್ಕೊಂಡು ವೋಟ್ ಮಾಡ್ತೀವಿ ನಾವು. ಈ ಬಾರಿ ಹಂಗಿದ್ರೆ ಅಭಿವೃದ್ಧಿ ಕಡೆ ನಿಮ್ಮ ಒಲವು ಕೂಡ ಇದೆ, ಅಭಿವೃದ್ಧಿ ಆಗಬೇಕು ಚಿಕ್ಕಬಳ್ಳಾಪುರ ಆಗಬೇಕು. ಹೌದು. ಹಾಗಿದ್ದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಏನು ರಕ್ಷಾರಾಮಯ್ಯ ಅವರಿದ್ದಾರೆ, ಹಾಗೆ ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ. ಆ ಸುಧಾರಣೆಯನ್ನ ಯಾರು ತಂದು ಕೊಡ್ಬೋದು ಅಂತ ಅನ್ಸುತ್ತೆ? ಓವರಾಲ್ ಸುಧಾಕರ್ ಅವರು ತಂದು ಕೊಡ್ತಾರೆ. ಯಾಕಂದ್ರೆ
ಹೂವಿನ ಮಾರ್ಕೆಟಲ್ಲಿ ಅಷ್ಟೇ ಕರೆಂಟು ಅವರು ಸುಧಾಕರ್ ಸಾಹೇಬ್ರು ಇದ್ದಾಗ ಕರೆಂಟ್ ಇತ್ತು, ಇವಾಗ ಕರೆಂಟ್ ಇಲ್ಲ. ಸ್ಕೇಲ್ಗಳಿಗೆ ಚಾರ್ಜಿಂಗ್ ಮಾಡ್ಕೊಳಕ್ಕೆ ವರ್ತಕರು ಮನೆಗೆ ಎತ್ಕೊಂಡು ಹೋಗ್ತಾರೆ. ಹೂವಿನ ಮಾರ್ಕೆಟಲ್ಲಿ ಏನು ಕರೆಂಟ್ ಏನಿಲ್ಲ, ಅವರಿದ್ದಾಗ ಕರೆಂಟ್ ಇತ್ತು, ಇವಾಗ ಕರೆಂಟ್ ದೊಡ್ಡ ಕಿತ್ತಾಕವ್ರೆ. ಸ್ಕೇಲ್ ಚಾರ್ಜ್ ಮಾಡಬೇಕಂದ್ರೆ ಒಂದು ಮಂಡಿಗೆ ಸುಮಾರು ಅಂದರೆ ಒಂದು 100 ರಿಂದ 150 ಜನ ರೈತರು ಬರ್ತಾರೆ. ಅವರು ಬ್ಯಾಗ್ನ ತೂಕ ಹಾಕ್ಬೇಕಂದ್ರೆ ಸ್ಕೇಲು ಪರ್ಫೆಕ್ಟಾಗಿ ಇರಬೇಕು. ಅಲ್ಲಿ ಕರೆಂಟ್ ಇಲ್ಲ, ವರ್ತಕರು ಪಾಪ ಗಾಡಿಯಲ್ಲಿ ಇಕ್ಕೊಂಡು ಕಾರಲ್ಲಿ ಇಕ್ಕೊಂಡು ಹೋಗಿ ಚಾರ್ಜ್ ಮಾಡ್ಕೊಂಡು ಅಲ್ಲಿ ಇಕ್ಕೊಳ್ತಾರೆ. ಆ ಹೂವಿನ ಮಾರ್ಕೆಟ್ ಕರೆಂಟ್ ಇಲ್ಲ, ಅದೆಲ್ಲ ಇವ್ರು ಬೆಂಬಲಕ್ಕೆ ಬಂದೈತಾ ತಗೊಂಡಿದ್ದಾರ? ಸುಮ್ಮನೆ ಹೇಳ್ತಾರೆ ಅಷ್ಟೇ ಬಂದು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಅಕ್ಕಿ ಆರಿಸಿಲ್ಲ, ಅಕ್ಕಿ ಮನೇಲಿ ಸ್ಟಾಕ್ ಇರೋದು, ಇವಾಗ ಅಕ್ಕಿ ಸ್ಟಾಕ್ ಇಲ್ಲ. 300 ರೂಪಾಯಿ ಕೂಲಿ ಮಾಡಿ 250 ರೂಪಾಯಿ ಅಕ್ಕಿ ಕೊಂಡ್ಕೊಂಡು ಹೋಗ್ಬೇಕು. ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾ ಇಲ್ಲ. ಸುಮ್ಮನೆ ಹೇಳಿದ್ರು ಅದು ಏನೋ ಅಕ್ಕಿ ದುಡ್ಡು ಕೊಡ್ತೀವಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ. ಈ ಮಹಿಳೆಯರಿಗೆ ಏನು ಮಾಡಿಬಿಟ್ಟು ಅಂದರೆ 2000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ 100 ಜನದಲ್ಲಿ 40% ಬಂದೈತೆ ಅಷ್ಟೇ, ಇನ್ನೂ 70% ಬಂದಿಲ್ಲ. ಇದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತಾ ಇದ್ರ, ಯಾವ ರೀತಿಯಾಗಿ ಅನಾನುಕೂಲ ಅಥವಾ ಅನುಕೂಲಗಳಾಗಿದೆ ಅಂತ? ಅದು ಅನಾನುಕೂಲ ಸರ್, ಅನುಕೂಲ ಏನಿಲ್ಲ, ಬಂದು ಎತ್ಕೊಂಡು ತಿಂದಾಕ್ತಾರೆ ಅಷ್ಟೇ, ಅನುಕೂಲ ಏನಿಲ್ಲ. ಅದು ಬೇಡ. ಬಡವ್ರಿಗೆ ಬಗ್ಗರಿಗೆ ಮನೆ ಗಿನೆ ಮಾಡ್ಕೊಂಡು ಇಲ್ಲಿ ನಮ್ಮ ಅಮಾಲಿಗಳು ಎಷ್ಟು ಜನ ಇದ್ದಾರೆ ಪಾಪ, ಅವ್ರಿಗೆ ಯಾವುದೋ ಒಂದೊಂದು ಸೈಟ್ ಕೊಡಲಿ. ಇಲ್ಲಿ ದಂಡೇಜ್ ಐತೆ, ಇಲ್ಲಿ ಸರ್ಕಾರಿ ಜಾಗ ಐತೆ, ಅವ್ರಿಗೆ ಒಂದೊಂದು ಸೈಟ್ ಕೊಡಲಿ, ಅವ್ರಿಗೆ ಒಂಥರ ಇದಿರುತ್ತೆ, ಎಲ್ರಿಗೂ ಕೊಡಲಿ, ಆ ಥರ ಮಾಡಬೇಕು. ಸುಮ್ಮನೆ ಹೇಳ್ತಾರೆ ಅಷ್ಟೇ. ಸುಧಾಕರ್ ಬಂದರೆ ಕೊಡ್ಬೋದು ಅನ್ನೋ ಒಂದು ಬೆಂಬಲ ಐತೆ. ಈ ಸರಿ ನೋಡ್ತೀವಿ ಆಗ್ಲಿ. ಇವಾಗ ನೀವು ಹೇಳಿದ್ರಿ ಇಲ್ಲಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಯ್ಕೆಯಾಗಿ ಬರಬೇಕು ಅಂತ ಹೇಳ್ತಾ ಇದ್ರ. ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್, ದೇಶಕ್ಕೆ ಯಾರು? ದೇಶಕ್ಕೆ ಮೋದಿ ಇದ್ರೇನೆ ಒಳ್ಳೇದು. ಒಂದೆರಡು ಕಾರಣಗಳನ್ನು ಏನಿಲ್ಲ, ಒಂದು ಕಾರಣ ಹೇಳ್ತೀನಿ. ಇದು ಅದೇ ಅಯೋಧ್ಯ ಅಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿದ್ರಲ್ಲ, ಎಲ್ಲ ಫುಲ್ ಗಲಾಡಿ. ಆತ್ಮ ಬಂದಾಗ ಮೋದಿ ಬಂದ ಮೇಲೇ ದೇವಸ್ಥಾನ ರೆಡಿಯಾಗಿದ್ದು. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಗೊತ್ತಾ? ಅದೊಂದೇ ಕಾರಣ ಸಾಕು, ಇನ್ನೇನು ಕಾರಣವೇನು ಬೇಡ. ಹಂಗಿದ್ರೆ ಇವಾಗ ನೀವೇನು ಹೇಳಿದ್ರಿ, ರಾಮ ಮಂದಿರವನ್ನು ಕಟ್ಟಿಕೊಟ್ರು, ತುಂಬ ಲಿಟಿಗೇಷನ್ ಇತ್ತು, ಅದು ಇವಾಗ ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ, ರಾಮ ಮಂದಿರವನ್ನು ಕಟ್ಟಿದ್ದಾರೆ. ಇದೊಂದೇ ಕಾರಣ ಸಾಕಾ? ಇವಾಗಿನ ಯೂತ್ ಏನು ಹೇಳ್ತಾರೆ ಕೆಲವರೆಲ್ಲ, ಕೆಲವರು ಯೂತ್ ಇದ್ದಾರೆ, ಏನು ನಾನು ವೋಟ್ ಹಾಕಲ್ಲ ಅಥವಾ ಯಾಕೆ ಹಾಕಬೇಕು ಅನ್ನೋ ಒಂದಷ್ಟು ಗೊಂದಲಗಳಿರುತ್ತೆ. ಯಾಕೆ ಅಂತಂದರೆ ಇವಾಗ ಏನು ಒಂದಷ್ಟು ದೊಡ್ಡವರು, ಇವಾಗ ನಿಮ್ಮವರು ನೀವು ಎಲ್ಲರೂ ವೋಟ್ ಹಾಕೋದಕ್ಕೊಂದು ಕಾರಣ ಇರುತ್ತೆ, ಅಥವಾ ಅಭಿವೃದ್ಧಿ ಕಡೆ ನಮ್ಮ ದೇಶ ಸಾಗಬೇಕು ಅಥವಾ ನಮ್ಮ ಜಿಲ್ಲೆ ಸಾಗಬೇಕು ಅನ್ನೋ ಒಂದು ಕಾರಣಗಳಿರುತ್ತೆ. ಆದರೆ ಇವಾಗಿನ ಯೂತ್ಗೆ ಆ ಮೈಂಡ್ ಸೆಟ್ ಇಲ್ಲ. ಹಂಗೆ ನೋಡೋಕೆ ಹೋದರೆ ಯಾಕೆ ವೋಟ್ ಆಗಬೇಕು, ನಮ್ಮ ವೋಟಿಂದ ಏನು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಆ ಯೂತ್ಗೆ ಒಂದು ಮಾತಲ್ಲಿ ಏನಾದರೂ ಹೇಳೋದಾದರೆ? ಇಲ್ಲ, ಯೂತ್ಗೂ ಗೊತ್ತಾಗೈತೆ. ಯಾಕಂದರೆ ಅವ್ರಿಗೆ ಈ ಅದು ಕೊಡಿಸಿ ಕೆಲಸ ಇದು ಕೊಡಿಸ್ತೀವಿ ಅಂತ ಹೇಳಿದ್ರಲ್ಲ, ಯೂತ್ ಪಾಪ ಎಲ್ಲ BA ಮಾಡಿದ್ರೂ ಮನೆಗಳಲ್ಲಿ ಅವ್ರಿಗೆ ಮೈನ್ ನೀರು ಇರಬೇಕು. ಆ ನೀರು ತಂದಿದ್ದೆ ಚಿಕ್ಕಬಳ್ಳಾಪುರ ಸುಧಾಕರ್ ಸಾಹೇಬ್ರವರು, ಇನ್ಯಾರೂ ತರಿಲ್ಲ. ಆ ನೀರಿಂದನೇ ಬೆಳೆ ಬೆಳ್ಕೊಂಡು ಹೂವನೋ ಅದು ಇದು ಹಾಕ್ಕೊಂಡು ಜೀವನ ಮಾಡ್ತಾವ್ರೆ. BCom ಓದಿರೋರ್ಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಕೆಲಸ ಸಿಕ್ಕಲ್ಲ. ಚಿಕ್ಕಬಳ್ಳಾಪುರದಲ್ಲ ಔಟ್ ಆಫ್ ಎಲ್ಲಿ ಸಿಕ್ಕಲ್ಲ. ರೈತರು ಪಾಪ ನೀರು ತಂದವ್ರೆ, ಅವ್ರು ಅದರಲ್ಲೇ ಜೀವನ ಮಾಡ್ಕೊಂಡು ಅವ್ರಿಗೂ ಅರ್ಥ ಆಗುತ್ತೆ ಸರಿ ಏನು ಅನ್ನೋದು, ಯೂತ್ಗೂ ಅರ್ಥ ಆಗುತ್ತೆ. ನನ್ನ ಹೆಸರು ಕಾರ್ತಿಕ್. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ, ಹಾಗೆ ಯಾಕೆ? ನನ್ನ ಬೆಂಬಲ ಯಾರೇ ನಿಂತ್ರೂ BJPಗೆ ಕೊಡ್ತೀನಿ. ಬಿಕಾಸ್ ನಾವು ಮೋದಿಗೋಸ್ಕರ ಇದು ಮಾಡ್ತಾಯಿದ್ದೀವಿ. ಅದಲ್ದಿರ ಮೋದಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಈ 10 ಇಯರ್ಸಲ್ಲಿ ಅನ್ನೋದನ್ನು ನಾವು ಫಸ್ಟ್ ನೋಡಬೇಕಾಗುತ್ತೆ. ಬಟ್ ಬೇರೆಯವ್ರ ಮೈಂಡ್ಸೆಟ್ ಹೇಗಿರುತ್ತೆ ಅಂದರೆ, ನಾವು ತಲತಲಾಂತರದಿಂದ ಇದೇ ಇವ್ರಿಗೆ ವೋಟ್ ಮಾಡ್ತಾ ಇದೀವಿ ಅನ್ನೋದಿದೆ. ಆ ಮೈಂಡ್ಸೆಟ್ ಚೇಂಜ್ ಆಗಬೇಕು, ಪಕ್ಷ ನೀತಿ ಅನ್ನೋದು ಚೇಂಜ್ ಆಗಬೇಕು. ಅದನ್ನು ಏನೇನು ಡೆವಲಪ್ ಆಗಿದೆ ಅನ್ನೋದನ್ನು ತಿಳ್ಕೊಬೇಕು ಜನ. ಏನೇನು ಡೆವಲಪ್ ಆಗಿದೆ ಅನ್ನೋದನ್ನು ತಿಳ್ಕೊಂಡು ವೋಟ್ ಮಾಡಿದ್ರೆ ಪಕ್ಕ ಇನ್ನೂ 5 ಇಯರ್ಸಲ್ಲಿ ನಮ್ಮ ಇಂಡಿಯಾ ಬೇರೆ ಲೆವೆಲ್ಗೆ ಹೋಗುತ್ತೆ. ಇವಾಗ ನೀವು ಹೇಳಿದ್ರಿ ಏನೋ ಡೆವಲಪ್ಮೆಂಟ್ನ ನೋಡಬೇಕು ಅಂತಂದ್ರಿ, ಯಾವ ರೀತಿಯಾದ ಡೆವಲಪ್ಮೆಂಟ್? ಇವಾಗ ಕಾಂಗ್ರೆಸ್ ಪಕ್ಷ ಒಂದು 60 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದೆ, ಇದೀಗ BJP ಸರ್ಕಾರ 10 ವರ್ಷಗಳು ಸತತವಾಗಿ. ಯಾವ ರೀತಿಯಾದ ಡೆವಲಪ್ಮೆಂಟ್ ಡಿಫ್ರೆನ್ಸಸ್ನ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಡಿಫ್ರೆನ್ಸಸ್ ಏನು ಹೇಳ್ಬೋದು ಅಂತಂದರೆ, ಕಾಂಗ್ರೆಸ್ ಇದ್ದಾಗ ಯಾವುದೇ ರೀತಿ ಡೆವಲಪ್ಮೆಂಟ್ ಯಾರೂ ನೋಡಿಲ್ಲ. ಹೇಳಬೇಕು ಅಂದರೆ ವಿತಿನ್ 60 ಇಯರ್ಸ್ ಇದ್ದೂ ಏನು ಡೆವಲಪ್ ಆಗಿದೆ ಅಂತ ನಾವು ತೋರಿಸ್ಬೋದು, ನಥಿಂಗ್. ಅದೇ ಈ 10 ಇಯರ್ಸಲ್ಲಿ ಫಾರಿನ್ ಕಂಟ್ರೀಸ್ ಜೊತೆ ಫ್ರೆಂಡ್ಶಿಪ್ ಆಗಲಿ, ಯಾರೋ ನಾವು ವಿಸಿಟ್ ಮಾಡಿದ್ರು ಅಂತಂದರೆ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಫಾರಿನ್ ಕಂಟ್ರೀಸ್ಗೆ ಹೋದರೆ ವೀಸಾ ಫ್ರೀ ಮಾಡಿದರೆ ತುಂಬ ಕಂಟ್ರೀಸ್ಗೆ, ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ ಯೂತ್ಸ್ಗೆಲ್ಲನೂ ಹೋಗಿ ಬರೋದಕ್ಕೆ ಮಾಡೋದಕ್ಕೆ ಎಲ್ಲನೂ. ಅದು ಬಿಟ್ಟು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಫ್ರೆಂಡ್ಶಿಪ್ ಫಾರಿನ್ ಕಂಟ್ರೀಸ್ ಮಧ್ಯೆ ಇಂಡಿಯಾ ಮಧ್ಯೆ ಫ್ರೆಂಡ್ಶಿಪ್ ಎಷ್ಟು ಮುಂದುವರೆದಿದೆ. ಮುಂಚೆ ಎಲ್ಲನೂ ಇಂಡಿಯಾನ ಎಷ್ಟು ಕೆಳಗಡೆ ನೋಡ್ತಿದ್ರು, ಈಗ ಇಂಡಿಯಾನ ಎಷ್ಟು ಫಾರ್ವರ್ಡಲ್ಲಿ ಇಟ್ಕೊಂಡಿದ್ದಾರೆ ಮೋದಿ ಎಲ್ಲಾದರೂ ವಿಸಿಟ್ ಮಾಡಿದ್ರು ಅಂದರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಮೋದಿಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೋ ಅದೇ ಇಂಡಿಯನ್ಸ್ ಕೂಡ ಅಷ್ಟೇ ರೆಸ್ಪೆಕ್ಟ್ ಸಿಗುತ್ತೆ. ನಾವು ಇಲ್ಲಿ ಹೋಗಿದ್ದೀವಿ ಎಲ್ಲರ ಒಂದು ಕಡೆ ಅಂತಂದರೆ. ಸೊ ಇದನ್ನು ಜನ ತಿಳ್ಕೋಬೇಕು, ಎಷ್ಟು ಇಂಡಿಯಾ ಮುಂದುವರೆದಿದೆ,
ಇನ್ನು ಮೋದಿ ಇದ್ದರು ಅಂದರೆ ಇನ್ನೆಷ್ಟು ಕೆಲಸಗಳು ಮಾಡ್ಬೋದು, ಇನ್ನೆಷ್ಟು ಮುಂದುವರಿಸ್ಬೋದು ಇಂಡಿಯಾನ ಅನ್ನೋದನ್ನು ತಿಳ್ಕೊಬೇಕು ಜನ. ಓಕೆ, ಇವಾಗ ನೀವು ಹೇಳಿದ್ರಿ ಏನು ಅರ್ಥ ಮಾಡ್ಕೋಬೇಕು, ಮೋದಿ ಅವರು ಯಾವ ರೀತಿಯಾದ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ, ಪ್ಲಾನ್ಗಳನ್ನು ತಂದಿದ್ದಾರೆ ಅಂತ ಹೇಳಿದ್ರಿ. ದೇಶಕ್ಕೆ ಮೋದಿ ಚಿಕ್ಕಬಳ್ಳಾಪುರದಲ್ಲಿ ಇದೀಗ BJP ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಯಾಕಂದರೆ ಇವಾಗ ಅವರು ಸಂಸದರಾಗಿ ಆಯ್ಕೆ ಆದರೆ ಈ ರೀತಿಯಾದ ಕೆಲಸಗಳು ಆಗಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 8 ತಾಲೂಕುಗಳಾದ್ಯಂತ ಅನ್ನೋದಾದರೆ. ಚಿಕ್ಕಬಳ್ಳಾಪುರ ಅದೇ ಹೇಳಿದಾಗೆ ಸುಧಾಕರ್ ಸರ್ ಬಂದಮೇಲೆ ತುಂಬಾ ಡೆವಲಪ್ ಆಗಿದೆ, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ರೋಡ್ಸ್ ಆಗಲಿ, ಜನರಿಗೆ ವ್ಯವಸ್ಥೆಗಳಾಗಲಿ ಎಲ್ಲನೂ ತುಂಬ ಅನುಕೂಲಗಳು ಮಾಡ್ಕೊಂಡು. ಮೇಯ್ನ್ ಬೇಕಾಗಿದ್ದು ಚಿಕ್ಕಬಳ್ಳಾಪುರಗೆ ನೀರಾವರಿ ಯೋಜನೆಯಿಂದ ಫಾರ್ಮಿಂಗ್ ಎಲ್ಲ ನಿಂತೋಗಿತ್ತು. ತುಂಬ ಜನ ಇವಾಗ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇವನ್ ನೀವು ಮಾರ್ಕೆಟಲ್ಲಿ ನೋಡ್ಬೋದು ತುಂಬಾ ಬೆಳೆಗಳು ಬರ್ತದೆ. ಹೂವಿನ ವಹಿವಾಟು ಕೂಡ ಅಷ್ಟೇ ತುಂಬಾ ಬರ್ತದೆ. ಫಾರ್ಮಿಂಗ್ ನಿಲ್ಲಿಸಿರೋರೆಲ್ಲರೂ ಈಗ ಮತ್ತೆ ಫಾರ್ಮಿಂಗಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲನೂ ಮತ್ತೆ ಫಾರ್ಮಿಂಗ್ ಬಂದಿರೋದ್ರಿಂದ ನೀರಿನ ಸೌಕರ್ಯ, ರೋಡ್ಸ್ ಕನ್ಸ್ಟ್ರಕ್ಷನ್ ಆಗಲಿ, ಯಾವುದೇ ಆಗಲಿ ಸುಧಾಕರ್ ಸರ್ ಫಸ್ಟ್ ಚಿಕ್ಕಬಳ್ಳಾಪುರನ ನೆನೆಸ್ಕೋತಾರೆ. ಏನೇ ಕಾರ್ಯ ಇದ್ರೂ ಫಸ್ಟು ನಾನು ಚಿಕ್ಕಬಳ್ಳಾಪುರ ಮುಂದುವರಿಬೇಕಪ್ಪ ಅನ್ನೋ ಥಾಟ್ ಸುಧಾಕರ್ ಸರ್ಗೆ ಯಾವಾಗಲೂ ಇದೆ. ಓಕೆ, ಇವಾಗ ಏನು ನೀವು ಹೇಳಿದ್ರಿ ಸುಧಾಕರ್ ಅವ್ರಿಗೆ ಒಂದಷ್ಟು ಈ ಅನುಷ್ಠಾನಗಳನ್ನು ತಂದುಕೊಡ್ಬೇಕು ಅಂತ, ನೀರಾವರಿ ಬಗ್ಗೆ ಆಗಲಿ ಅಥವಾ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತ. ಹಾಗೆ ಇವಾಗ ಎಷ್ಟೋ ಯೂತ್ಸ್ ಇರ್ತಾರೆ, ಅವ್ರಿಗೆ ಒಂದು ಅಸಡ್ಡೆ ಇರುತ್ತೆ ಎಲೆಕ್ಷನ್ಸ್ ಅಂದ ತಕ್ಷಣ, ನಾನು ಯಾಕೆ ವೋಟ್ ಮಾಡಬೇಕು ಅಥವಾ ನನ್ನ ವೋಟಿಂದ ದೇಶ ಚೇಂಜ್ ಆಗುತ್ತಾ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಪ್ರತಿಯೊಂದು ವೋಟ್ ಕೂಡ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರು ವೋಟ್ ಮಾಡಲೇಬೇಕು. ಒಂದೊಂದು ವೋಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ಅದಲ್ದಿರ ನಾವು ಯೂತ್ಸ್ ಏನು ಮಾಡಬೇಕು ಅಂದರೆ ಪೇರೆಂಟ್ಸ್ಗೆ ನಾವು ಮನವರಿಸ್ಬೇಕು. ಲೈಕ್ ಇಂಡಿಯಾ ಯಾವ ಥರ ಇತ್ತು, ಈಗ ಯಾವ ಥರ ಆಗಿದೆ, ಇವರಿಂದ ಈ ಥರ ಆಗಿದೆ. ಯಾಕೆಂದರೆ ಕೆಲವು ಪೇರೆಂಟ್ಸ್ಗೆ ಗೊತ್ತಿರೋದಿಲ್ಲ ಹೇಗಿದೆ ಏನು ಅನ್ನೋದು. ಅವ್ರು ಏನು ಮೈಂಡ್ಸೆಟ್ಟಲ್ಲಿ ಇರ್ತಾರೆ, ನಾವು ಫಸ್ಟಿಂದಾನು ಬೇರೆ ಇದಕ್ಕೆ ಆಗ್ತಾಯಿದ್ದೀವಿ, ಬೇರೆಯವ್ರಿಗೆ ಆಗ್ತಾಯಿದ್ದೀವಿ, ಅದೇ ಕಂಟಿನ್ಯೂ ಆಗಬೇಕು ಅನ್ನೋದು ಅವ್ರು ಹೇಳ್ತಾರೆ. ಅವ್ರು ಎಷ್ಟೇ ಹೇಳಿದ್ರು ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಯಾವ ಥರ ಇಂಡಿಯಾ ಇದೆ, ಈಗ ಇನ್ನೂ ಎಷ್ಟು ಡೆವಲಪ್ ಆಗುತ್ತೆ, ಮುಂಚೆ ಯಾವ ಥರ ಇತ್ತು, ನಿಮ್ಮ ಕಾಲದಲ್ಲಿ ಯಾವ ಥರ ಇತ್ತು, ಈಗ ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನು ಯೂತ್ಸ್ ಅವ್ರ ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡಿ ಅವ್ರ ಮನವೊಲಿಸಿ ಓಟ್ ಹಾಕೋದಕ್ಕೆ ಹೇಳಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು GN ವೆಂಕಟೇಶ್ ಅಂತ ಹೇಳಿ. ವೆಂಕಟೇಶ್ ಸರ್, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ, ಹಾಗೆ ಯಾಕೆ? ನಮ್ಮ ಬೆಂಬಲ ಈಗ ಇರೋದ್ರಲ್ಲಿ ರಕ್ಷಾರಾಮಯ್ಯ. ಯಾಕೆ ರಕ್ಷಾರಾಮಯ್ಯ ಅವ್ರಿಗೆ? ರಕ್ಷಾರಾಮಯ್ಯ ಯಾಕೆ ಅಂದರೆ ಅವ್ರದ್ದು ಮುಂಚೆಯಿಂದ ಅವ್ರ ಫ್ಯಾಮಿಲಿನೇ ಸರ್ವಿಸ್ ಮೈಂಡ್ ಇರುವಂಥದ್ದು. ಮುಂಚೆಯಿಂದ ಯಾವುದೇ ಆಗಲಿ ಎಷ್ಟೋ ಜನಕ್ಕೆ ಕೆಲಸಗಳು ಕೊಟ್ಟಿದ್ದಾರೆ. ಹಾಸ್ಪಿಟಲ್ಸು ಇಲ್ಲಿ ಎಷ್ಟೋ ಜನಕ್ಕೆ ಅನುಕೂಲ ಆಗೋಂಗೆ ಮಾಡಿಕೊಟ್ಟಿದ್ದಾರೆ. ಅದರಿಂದ ಅಂಥವ್ರೇನಾದರೂ ಎಲೆಕ್ಟ್ ಆದರೆ ಇಲ್ಲಿ ಅವ್ರಿಗೆ ಒಳ್ಳೆಯ ಒಂದು ನಮ್ಮ ಜನಗಳಿಗೆ ಒಳ್ಳೆಯ ಒಂದು ಅವ್ರ ಕಡೆಯಿಂದ ಒಳ್ಳೆ ಸೇವೆ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ, ನೀವು ಹೇಳಿದ್ರಿ ಇವಾಗ ರಕ್ಷಾರಾಮಯ್ಯ ಅವರು ಇಲ್ಲಿ ಸಂಸದರಾಗಿ ಆಯ್ಕೆ ಆಗಬೇಕು ಅಂತ. ಅವರು ಸಂಸದರಾಗಿ ಆಯ್ಕೆ ಆದರೆ ನಿಮ್ಮ ಯಾವ ಬೇಡಿಕೆಗಳನ್ನು ಅವ್ರ ಮುಂದೆ ಇಡ್ತೀರಾ? ಈ ರೀತಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಕೆಲಸವನ್ನು ಅಥವಾ ಈ ರೀತಿ ಅನುಷ್ಠಾನಗಳನ್ನು ತಂದರೆ ಒಳ್ಳೇದಾಗುತ್ತೆ ಅಂತ ನಾವು ಅವರೇನಾದರೂ ಜನಗಳೇನಾದರೂ ಅವ್ರನ್ನ ಆಯ್ಕೆ ಮಾಡಿದ್ರೆ ಕೆಲವು ಕಂಪ್ನೀಸ್ ಈಗ ಅವರ ಉದಾಹರಣೆಗೆ ಮೊನ್ನೆ ಉದ್ಯೋಗ ಮೇಳ ಮಾಡಿಸ್ತಾರೆ. ಅವರು ಉದ್ಯೋಗ ಮೇಳ ಮಾಡಿಸಿದಾಗ 2563 ಮಂದಿಗೆ ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಆಯ್ತು. ಅಲ್ಲಿ 5,000 ಆಗ್ಬೋದು, 10,000 ಆಗ್ಬೋದು, ಸ್ಯಾಲ್ರಿ 20,000 25,000ವರೆಗೂ ಇಲ್ಲಿ ಅಪಾಯಿಂಟ್ಮೆಂಟ್ ಆಯಿತು ಅವ್ರಿಗೆಲ್ರಿಗೂ. ಅದೇ ಥರ ಅವ್ರಿಗೆ ನಾವು ಒಂದು ಡಿಮ್ಯಾಂಡ್ ಮಾಡ್ತೀವಿ, ಒಳ್ಳೆ ಕಂಪ್ನಿಗಳು ಯಾವುದಾದ್ರೂ 1-2-3 ತಗೊಂಡ್ಬಂದು. ಯಾಕೆಂದರೆ ಈಗಾಗಲೇ ಹಿಂದೆ ಸುಮಾರು ಸಂಸದರಾದರು, ನನಗೆ ಯಾರೂ ಒಂದು ಕಂಪ್ನಿ ಇಲ್ಲಿ ತಂದಿಲ್ಲ. ಎಲ್ಲರೂ ಆದರೂ ಹೋದ್ರು ಅಷ್ಟೇ. ಅದರಿಂದ ಅವ್ರಿಗೆ ಈ ಸಲ ಒಂದು ಕಂಪ್ನಿ ಯಾವುದಾದ್ರೂ ತಂದು ನಮ್ಮ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಇರುವಂಥವ್ರಿಗೆ ಒಂದು 10,000 ಜನಕ್ಕೆ ಕೆಲಸಗಳು ಉದ್ಯೋಗ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ನಾವು ಅವ್ರ ಹತ್ರ ಇಡ್ತೀವಿ. ಇವಾಗ ನೀವು ಹೇಳಿದ್ರಿ ಈ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಕೆಲಸ ಸೃಷ್ಟಿಸಬೇಕು ಆ ಕ್ಷೇತ್ರದಲ್ಲಿ ಅಂತ ಹೇಳಿದ್ರಿ. ಓಕೆ, ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಕ್ಷಾರಾಮಯ್ಯ ಅಂತ ಹೇಳ್ತಾ ಇದ್ದೀರಾ, ದೇಶಕ್ಕೆ ಯಾರು? ಅವರು ನೋಡಿ, ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದಾಗ ವಿಶ್ವಮಾನವನಾಗಿ ಹುಡ್ತಾರೆ, ಬೆಳೆದಾಗ ಅವನು ಅಲ್ಪಮಾನವನಾಗ್ತಾನೆ ಅಲ್ವಾ? ಅದೇ ಥರ ಅವರು ಒಂದು ಎಮಿನೆಂಟ್ ಪರ್ಸನ್, ಒಳ್ಳೆಯ ಒಂದು ಮನೆತನದಿಂದ ಬಂದಿರೋರು, ಒಳ್ಳೆಯ ಒಂದು ಸ್ಥಾನಮಾನದಲ್ಲಿ ಇರುವಂಥವ್ರು. ಅವ್ರಿಗೆ ಈಗ ಅಧಿಕಾರ ಇಲ್ದಿರೋ ಹೋಗಲಿ ಒಂದು ಸ್ಥಾನಮಾನದಲ್ಲಿ ಇರುವಂಥವ್ರು ಅವರು. ಅಂಥವ್ರು ಇಲ್ಲಿ ಆದರೆ ಏನೋ ಒಂದು ಜನಗಳಿಗೆ ಅನುಕೂಲ ಮಾಡ್ತಾರೆ ಅನ್ನೋದು ಒಂದು. ಎರಡನೇದು ಸಮಸ್ಯೆ, ಇಲ್ಲೇ ನೀರಿನ ಸಮಸ್ಯೆ ಭಾಳಷ್ಟಿದೆ. ಆ ನೀರಿನ ಸಮಸ್ಯೆಗೆ ಏನಾದರೂ ಮೋಸ್ಟ್ಲಿ ಇಲ್ಲಿ ಯಾವುದೋ ಹಿಂದೂಪುರದ ಹತ್ರ ಇದು ಹೋಗುತ್ತೆ ನಾಲೆ, ಆ ನಾಲೆನ ಈ ಕಡೆ ತರೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾರೇನೋ, ಅದು ಅವ್ರ ಮುಂದೆ ಹೇಳ್ತೀವಿ. ಆದರೆ ಅದನ್ನು ಅನುಕೂಲ ಮಾಡಿದ್ರೆ ಮಾಡ್ಬೋದು. ನಿಮ್ಮ ಹೆಸರು? ಅಕ್ರಮ್ ಪಾಷಾ. ಅಕ್ರಮ್ ಪಾಷಾ ಅವರೇ, ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾವ ಪಕ್ಷ?
ಇದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದರೆ ಎಲ್ಲ ಅಭಿವೃದ್ಧಿ ಮಾಡಿದೆ, ಕೆಲಸಗಳಾಗ್ತಾರೆ, ಕರೆಂಟ್ ಬಿಲ್ ಫ್ರೀ ಮಾಡೈತೆ, ಎಲ್ಲ ಐದು ಗ್ಯಾರಂಟಿಗಳು ಸಂಪೂರ್ಣ ಇದು ಆಗ್ತಾ ಇದೆಲ್ಲ. ಇವಾಗ 5 ಗ್ಯಾರಂಟಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅನುಕೂಲಗಳಾಗಿದೆ 5 ಗ್ಯಾರಂಟಿ ರಾಜ್ಯದಲ್ಲಿ? 5 ಗ್ಯಾರಂಟಿನೂ ಅನುಕೂಲ ಎಲ್ಲ ಇದೆ ಅಲ್ಲ. ಹಾಂ, ಓಕೆ. ಇವಾಗ ಏನು ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ತಂದಿದ್ದಾರೆ. ಇವಾಗ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಇದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು. ಯಾಕೆ ಆಗಬೇಕು ಅಂತ ಒಂದೆರಡು ಕಾರಣಗಳು. ಯಾಕೆ ಹಾಕಂದ್ರೆ ಅವ್ರು ಯೂತ್ ಅಲ್ಲ, ಮುಂದಕ್ಕೆ ಅಭಿವೃದ್ಧಿಗಳು ಅದು ಇದು ಎಲ್ಲ ಒಳ್ಳೆ ಕೆಲಸಗಳಾಗುತ್ತೆ, ಅದಕ್ಕೋಸ್ಕರ ರಾಹುಲ್ ಗಾಂಧಿ ಆಗಬೇಕು. ಇವಾಗ ರಾಹುಲ್ ಗಾಂಧಿ ಅವರು ಆಗಬೇಕು ಅಂತಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅವರು ಬರಬೇಕು. ಇವಾಗ ರಕ್ಷಾರಾಮಯ್ಯ ಅವರು ಹೊಸಬರಿದ್ದಾರೆ, ಅವರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು. ಇಲ್ಲ, ಯೂತ್ಗೆ ಒಳ್ಳೆ ರೀತಿ ಇದು ಮಾಡ್ಕೊಂಡು ಬರ್ತಾವ್ರೆ, ಅದಕ್ಕೋಸ್ಕರ ಅವರೇ ಬರಬೇಕು. ಯಾವ ರೀತಿ ಒಳ್ಳೆ ಕೆಲಸಗಳನ್ನ ಮುಂದೆ ಮಾಡಬಹುದು ಅವರು ಕ್ಷೇತ್ರ ಮಾಡ್ತಾರೆ. ಅವರು ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಅವ್ರಿಗೋಸ್ಕರ ಇದು ಮಾಡಿ ಆಯ್ಕೆ ಮಾಡ್ಕೊಂಡಿರೋ ನಾವು, ಅವರ ರಕ್ಷಾರಾಮಯ್ಯ ಬರಬೇಕು. ಇವಾಗ ರಕ್ಷಾರಾಮಯ್ಯ ಅವರೇ ಇಲ್ಲಿ ಸಂಸದರಾಗಿ ಆಯ್ಕೆ ಆದ್ರೆ ಯಾವ ಒಂದು ಬೇಡಿಕೆಗಳನ್ನ ಇಡ್ತೀರಾ ಅವ್ರ ಮೇಲೆ? ಅಂದ್ರೆ ಈ ರೀತಿಯಾದ ಸಹಾಯ ಮಾಡಿ ಅಥವಾ ಅಭಿವೃದ್ಧಿಯನ್ನ ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಅನ್ನೋದು. ಸರ್, ಬೇಡಿಕೆಗಳು ನಾವು ಈ ಥರ ಅಂಗಡಿಗಳಿಗೆಲ್ಲ ಹೇಳಿದ್ದೀವಿ, ಆಲ್ರೆಡಿ ಪ್ರದೀಪ್ ಸರ್ ಅವ್ರಿಗೆ ಎಲ್ಲ ಹೇಳಿದ್ದೀವಿ, ಅವರು ಇದು ಮಾಡಿಸಿವಿ ಅಂತ ಹೇಳವ್ರೆ. ಇವಾಗ ಇವ್ರಿಗೂ ಒಂದು ಇದು ಮಾಡಬೇಕು, ಇವರು ಇದು ಮಾಡ್ಬೇಕು ಅಂತ ಹೇಳ್ಕೊಂಡಿದ್ವಿ. ಇವಾಗ ಏನು ಶಾಸಕರು ಇಲ್ಲಿ ಆಯ್ಕೆ ಆಗೋದಕ್ಕಿಂತ ಮುಂಚೆ ಅವರು ಎಲೆಕ್ಷನ್ ನಿಂತಾಗ ಒಂದಷ್ಟು ಮ್ಯಾನಿಫೆಸ್ಟ್ ಮಾಡಿದ್ರು, ಏನು ಕ್ಷೇತ್ರಕ್ಕೆ ಈ ರೀತಿಯಾಗಿ ಒಳಿತುಗಳನ್ನ ಮಾಡ್ತೀನಿ ಅಂತ ಹೇಳವ್ರೆ. ಶಾಸಕರು ಇನ್ನ ಏನೋ ಅಂತ ಮಾಡಿಲ್ಲ, ಮಾಡ್ತೀನಿ ಅಂತ ಹೇಳವ್ರೆ. ಇನ್ನ ಏನಾಗುತ್ತೆ ಮುಂದಕ್ಕೆ ನೋಡಬೇಕು. ಮಾಡ್ತೀನಿ ಅಂತ ಹೇಳವ್ರೆ. ಈ ಸುಂಕ ಅದೆಲ್ಲ ನಮ್ಗೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಹೋದ ತಿಂಗಳೇನೋ ಆಕ್ಷನ್ ಆಗೋಗುತ್ತೆ, ನೆಕ್ಸ್ಟ್ ಇದರಿಂದ ಇದು ಮಾಡಬೇಡಿ, ನಾವು ಇದು ಮಾಡ್ತೀವಿ ಅಂತ ಹೇಳವ್ರೆ. ಮಾಡ್ತೀನಿ ಅಂತ ಹೇಳವ್ರೆ, ಭರವಸೆ ಕೊಟ್ಟವ್ರೆ. ನಮಸ್ಕಾರ. ನಮಸ್ಕಾರ. ಹೆಸರು? ಅಪ್ಸರ್ ಅಂತ. ಅಪ್ಸರ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸುಧಾಕರ್ಗೆ. ಸುಧಾಕರ್ ಅವರಿಗೆ. ಯಾಕೆ ಸುಧಾಕರ್ ಅವರು ಬರಬೇಕು? ಒಂದು ರೈಟ್ ಪರ್ಸನ್ ಅವರು, ಒಂಥರ ನನಗೊಂದು ಗುಡ್ ಲೀಡರ್ ಅವರು, ಅದಕ್ಕೋಸ್ಕರ ಕ್ವಾಲಿಟೀಸ್ ಇದೆ ಅಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬರ್ತಾರೆ ಅಂತಂದ್ರೆ ದೇಶಕ್ಕೆ ಮೋದಿ ಅವರು ಬರಬೇಕು ಅನ್ನೋ ಬೆಂಬಲ ನಿಮ್ಮ. ಯಾಕೆ ಮೋದಿ ಅವರು ಬರಬೇಕು ಅನ್ನೋ? ಅವರಿದ್ರೆ ನಾನು ಒಂದು ದೇಶಕ್ಕೆ ಒಂದು ಬೆನ್ನೆಲುಬಾಗಿರುತ್ತೆ ಅಂತ. ಇವಾಗ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಾದ್ರೆ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಯ್ಕೆ ಆದರೆ ಯಾವ ರೀತಿಯಾಗಿ ದೇಶ ಒಳಿತಾಗುತ್ತೆ, ಇಲ್ಲಿ ಕ್ಷೇತ್ರ ಒಳಿತಾಗುತ್ತೆ? ನೋಡ್ತಿರಲ್ಲ, ಆಲ್ರೆಡಿ ಒಂದು 10 ಇಯರ್ಸಿಂದ ಆಗಿರೋ ಡೆವಲಪ್ಮೆಂಟ್ ಇದು. ಈ ಕಾಂಗ್ರೆಸ್ಗೆ ಹಾಕಿರೋ ನೀವು ನೋಡ್ತಾ ಇದ್ರಲ್ಲ, 10 ಇಯರ್ಸ್ ಆಗಿರೋ ಡೆವಲಪ್ಮೆಂಟು. ಸೊ ಆ ಥರ ಇನ್ನೂ ಮುಂದೆ ಕಂಟಿನ್ಯೂ ಆಗ್ತಾ ಇರುತ್ತೆ ಅದನ್ನೇ. ಹಾಗಿದ್ದಲ್ಲಿ ಇವಾಗ ನೀವು ಹೇಳಿದ್ರಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ, ಅಥವಾ ಪಾಸ್ಟ್ 10 ವರ್ಷದಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನು ತಂದುಕೊಟ್ಟಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರು ಅಂತ ಹೇಳಿದ್ರಿ. ಹಾಗಿದ್ದಲ್ಲಿ ವಿಧಾನಸಭೆ ಎಲೆಕ್ಷನ್ಸ್ ಅಲ್ಲಿ ಅಂದ್ರೆ MLA ಎಲೆಕ್ಷನ್ಸ್ ಅಲ್ಲಿ ಅವರು ಸೋಲೋದಕ್ಕೆ ಏನು ಕಾರಣ ಆಗಿರಬಹುದು? JDS ಅವರು ಅನ್ಸುತ್ತೆ ಮೋಸ್ಟ್ಲಿ. JDS ಇಂದ ಪ್ರಾಬ್ಲಮ್ ಆಯಿತು ಅಂತ. ಯಾವ ರೀತಿಯಾಗಿ ಅಂದ್ರೆ ಮೊದಲೇ ಗೊತ್ತಿದ್ದಿಲ್ವಾ ಇದು ಪ್ರಾಬ್ಲಮ್ ಆಗುತ್ತೆ ಈ ರೀತಿಯಾಗಿ ಅಂತ? ಜನ ಪಾಪ ಮಾತುಗಳು 5 ಭಾಗ್ಯ ಅನ್ಕೊಂಡು ಅದನ್ನ ನಂಬಿ ಓಟ್ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. 5 ಭಾಗ್ಯಗಳು ಅಂತ ಯಾವ ರೀತಿಯಾಗಿ 5 ಭಾಗ್ಯಗಳು ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ತಂದಿದೆ? ಇವಾಗ ಯಾವ ರೀತಿಯಾಗಿ ಅನುಕೂಲ ಅಥವಾ ಅನಾನುಕೂಲ? ಒಂದು ತಿಂಗಳು ಬಂದರೆ ಒಂದು ತಿಂಗಳು ಬರಲ್ಲವಲ್ಲ. ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಬಸ್ಸದೊಂದು ಕ್ಲೀನಾಗಿ ಮಾಡ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ. ಓಕೆ. ಇವಾಗ ಏನು ಇಲ್ಲಿ ಶಾಸಕರಾಗಿ ಡಾಕ್ಟರ್ ಸುಧಾಕರ್ ಅವರು ಆಯ್ಕೆ ಆಗಬೇಕಾಗಿತ್ತು ಅಂತ ನೀವು ಹೇಳಿದ್ರಿ, ಆದರೆ ಪ್ರದೀಪ್ ಈಶ್ವರ್ ಅವರು ಆಯ್ಕೆ ಆಗಿದ್ದಾರೆ. ಅವರ ಯಾವ ಅಭಿವೃದ್ಧಿ ಕೆಲಸಗಳು ನಿಮ್ಗೆ ಇಷ್ಟ ಆಗಿದೆ ಅಥವಾ ಇಲ್ಲ ಏನಾದರೂ? ಒಂದು ಅಭಿವೃದ್ಧಿ ಕೆಲಸ ಯಾವತ್ತೂ ನೋಡಿಲ್ಲ ನನ್ನ ಕಣ್ಣಾರೆ. ನಾನು ಯಾವತ್ತು ನಮ್ಮ ಸುಂಕ ಮನ್ನಾ ಮಾಡ್ತೀನಿ ಅಂದರು, ಒಂದು 4-6 ಮಂತ್ಸ್ ಆಯ್ತು, ಇವತ್ತಿಗೂ ಸುಂಕ ಮನ್ನಾ ಮಾಡಿಲ್ಲ ನಮಗೆ. ಸ್ಟಾರ್ಟಿಂಗಲ್ಲಿ ಬಂದು ಹೋದವರು ಮತ್ತೆ ಪತ್ತೆ ಇಲ್ಲ ಈ ಕಡೆ ಬಂದು. ನಾವು ಡೈಲಿ ಸುಂಕ ಕಟ್ತೇವೆ. ಸುಧಾಕರ್ ಅವರಾಗಿರೋ 40 ಲಕ್ಷ ಕೊಟ್ಟು ಸುಂಕ ಕ್ಲಿಯರ್ ಮಾಡಿದ್ರು ಅವರು. ಅವರೇನೂ ಮಾಡೇ ಇಲ್ಲ ಪ್ರದೀಪ್ ಈಶ್ವರ್ ಅವರು. ಓಕೆ. ಇವಾಗ ಇಲ್ಲಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಯ್ಕೆ ಆದರೆ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಜಿಲ್ಲೆಯಾದ್ಯಂತ? ಆಲ್ರೆಡಿ ಅವರು ಆಲ್ಮೋಸ್ಟ್ ಅದೆಲ್ಲ ಮಾಡಿಬಿಟ್ಟಿದ್ದಾರೆ. ಇನ್ನು ಮುಂದೆ ಫ್ಯೂಚರಲ್ಲಿ ಏನಾದರೂ ಅವ್ರು ಏನಾದರೂ ತಂದರೆ ಅದು ಆಲ್ಮೋಸ್ಟ್ ಅವ್ರು ಮಾಡೇ ಮಾಡ್ತಾರೆ. ಸದ್ಯಕ್ಕೇನಿಲ್ಲ, ಆಲ್ರೆಡಿ ಅವ್ರು ಡೆವಲಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇವರಿದ್ದರೆ ಇನ್ನೊಂದು 10 ವರ್ಷದಿಂದ ತೊಗೊಂಡೋಗ್ಬಿಡ್ತಾರೆ ಅಷ್ಟು. ಇವರು ಡೆವಲಪ್ಮೆಂಟ್ ಏನಿಲ್ದಿರ. ಓಕೆ. ಇವಾಗ ನೀವು ಹೇಳಿದ್ರಿ ಡೆವಲಪ್ಮೆಂಟ್ ವೈಸ್ ಹೇಳ್ತಾ ಇದ್ದೀರಾ, 10 ವರ್ಷಗಳ ಎಷ್ಟು ಏನು ಡೆವಲಪ್ಮೆಂಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಈ ಬಾರಿ ಅವ್ರು ಸಂಸದರಾಗಿ ಆಯ್ಕೆ ಆದರೆ ಯೂತ್ ಆಗಿ ನೀವು ಅಥವಾ ಇಲ್ಲಿನ ವ್ಯಾಪಾರಿಯಾಗಿ ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು ನಿಮಗೆ ಅನ್ನೋ ಥರ? ನಮ್ಗೆ ಹೆಲ್ಪ್ ಆಗೋದಲ್ಲ, ಒಂದು ಮಸ್ಟ್ ನಮಗೆ ಫುಟ್ಪಾತ್ ಅವ್ರು, ನಾವು ಬೀದಿ ವ್ಯಾಪಾರಿಗಳು, ನಮಗೊಂದೇನೋ ಅನುಕೂಲ ಅಂಗಡಿ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಾಲ ಸುಂಕ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದೊಂದು ಅಡ್ವಾಂಟೇಜ್ ಅಷ್ಟೇ ನಮಗೆ. ಬೇರೆ ಎಜುಕೇಷನೆಲ್ಲ ಅವರೇ ನೋಡ್ಕೊತಾರೆ, ಬೇರೆದೆಲ್ಲ ಏನು ಹೇಳೋ ಅವಸರ ಇಲ್ಲ. ನಮ್ಗೊಂದು ಸಾಲ ಸುಂಕ ಮನ್ನಾ ಮಾಡಿ ಏನೋ ಬೇರೆ ಕಡೆ ಅಂಗಡಿ ಕಟ್ಕೊಡ್ತೀನಿ ಅಂತ ಹೇಳಿದ್ದು. ರೋಡ್ ಬೇರೆ ಎಕ್ಸ್ಟೆಂಡ್ ಆಗ್ತಿದೆ ಅಲ್ವಾ, ಸೊ ಅದು ಬೇರೆ ಕಡೆ ಏನಾದರೂ ಮಾಡ್ಕೊಡ್ತಾರೆ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು? ಅವ್ರಿಗೆ ಸೈಯದ್ ಸಮೀವುಲ್ಲಾ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರು ಬರಬೇಕು ಸಂಸದರಾಗಿ? ನಾವು ಹೇಳೋದು ಕಾಂಗ್ರೆಸ್ ಬರಬೇಕು ಅಂತ. ಕಾಂಗ್ರೆಸ್ ಬರಬೇಕು ಅಂತ. ಯಾಕೆ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಬರ್ಬೇಕಂದ್ರೆ ಎಲ್ಲರಿಗೂ ಒಳ್ಳೆ ಮಾಡ್ತಾರೆ. ಏನು ಸುಧಾಕರ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಏನಂತ ಇಂಥ ಕೆಲಸ ಏನು ಮಾಡಿಲ್ಲ. ಸುಧಾಕರ್ ಅವರು ಮಾಡಿದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಇತ್ತು
ನೆಕ್ಸ್ಟು ಬಿ ಜೆ ಪಿಗೆ ಹೋದ್ರು. ಅದ್ರಾಗ ಕನ್ಫ್ಯೂಸ್ ಆಗಾಯ್ತು. ಏನು ಆ ಕನ್ಫ್ಯೂಸ್ನಲ್ಲಿ ಅವರು ಹೊರಟೋಯ್ತರು ಅವರು. ಇವಾಗ ನೀವು ಹೇಳಿದ್ರಿ ಏನು ಅವರು ಕಾಂಗ್ರೆಸ್ನಿಂದ ಬಿಜೆಪಿ ಕಡೆಗೆ ಹೋದ್ರು ಅಂತ ಅಂದ್ಬಿಟ್ಟು, ಆದ್ರೆ ಅಭಿವೃದ್ಧಿಯನ್ನ ತಂದ್ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ಹೇಳ್ತೀನಿ ಅದನ್ನು. ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು ಇಲ್ಲ ಅಂತ ಹೇಳ್ತಾ ಇಲ್ವ ನಾವು, ಮಾಡಿದ್ದಾರೆ. ಮಾಡಿದ್ರು ಅವರು ಅವರಪ್ಪ ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಿದ್ದು. ಆ ಕಾಲದಲ್ಲಿ ನಾವು ಪಾರಾಕ್ಷರು ಕಾಂಗ್ರೆಸ್ದ ಅವರು. ಇವಾಗ ಯಾಕೆ ಅವರು ಹೋದ್ರು? ಹಂಗಿದ್ರೆ ಇವಾಗ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ವಾಪಸ್ ಬಂದ್ರೆ ಮತ್ತೆ ಬೆಂಬಲ ಮಾಡ್ತೀರಾ ಅವ್ರು? ಮಾಡ್ತೀವಿ, ಪಕ್ಕ ಮಾಡ್ತೀವಿ. ಹಂಗಿದ್ರೆ ನೀವು ಪಕ್ಷ ನೀತಿಯನ್ನು ಪಾಲನೆ ಮಾಡ್ತಾ ಇದ್ದೀರಾ? ಮಾಡ್ತೀವಿ. ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಬರಬೇಕು, ಕ್ಯಾಂಡಿಡೇಟ್ ಯಾರಾದ್ರೂ ಆಗಿರ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ವೋಟ್ ಹಾಕ್ತೀರಿ ಅಂತ. ಅವರು ಪಕ್ಕ ನಂಬ್ಕೊಂಡಿರೋದು ಸುಧಾಕರ್ ಅವರು ಕಾಂಗ್ರೆಸ್ಗೆ, ಅವರಪ್ಪ ಅವರು ಎಲ್ಲ ಏನೋ ಅದೇ ಪಕ್ಷದಲ್ಲಿ ಇರಬೇಕು ಅವರು. ಮತ್ತೆ ಯಾಕೆ ಅವರು ಬಿ ಜೆ ಪಿಗೆ ಹೋಗಿರೋದು ಅದು ಪ್ರಶ್ನೆ ಹೇಳ್ಬೇಕು ಅವರು. ಹೌದಾ? ಹಂಗಿದ್ರೆ ಇವಾಗ ಸುಧಾಕರ್ ಅವರು ವಾಪಸ್ ಕಾಂಗ್ರೆಸ್ಗೆ ಬಂದ್ರೆ ಸೇರ್ಸ್ಕೋತೀರಾ ನೀವು? ಎಲ್ಲ ಸೇರ್ಸಿ ಮತ್ತೆ ವೋಟ್ ಹಾಕ್ತೀರಾ? ಎಲ್ಲಾರ್ಗೆ ಅವ್ರಿಗೆ ಮಾತ್ರ ಬೀಳಲ್ಲ, ಅವ್ರಿಗೆ ಸುಧಾಕರ್ ಮಾತ್ರ ಬಿಡಲ್ಲ. ಏನೋ ಪಕ್ಕ ಮಾಡ್ತೀವಿ ಅವ್ರಿಗೆ. ಎಲ್ಲ ಸೇರಿ ಓಕೆ ಮಾಡ್ತೀವಿ. ಇಲ್ಲೇ ಸ್ಟ್ಯಾಂಡರ್ಡ್ ಇಲ್ಲೇ ಇದ್ದಿದ್ದು ಅವರು ತಿಂದವರು ಇಲ್ಲೇ ಏನು ಆವತ್ತಿಂದ ಬಂದು 15 ವರ್ಷ ಅವರು ಮಾಡ್ಕೊಂಡು ಹೋದ್ರ. 20ನೇ ವರ್ಷಕ್ಕೆ ಅವರು ಬಿ ಜೆ ಪಿಗೆ ಹೋದ್ರು. ಇವಾಗ ನೀವೇನು ಆವಾಗ ಕಾಂಗ್ರೆಸ್ ಗೆದ್ದು ಹೋಗ್ದ್ರು. ಸೊ ಇವಾಗ ಅವ್ರಿಗೆ ಏನು ಅನುಕೂಲ ಇಲ್ಲ ಅಂತ MLA ಎಲೆಕ್ಷನ್ಸ್ ಅಲ್ಲಿ ಸುಧಾಕರ್ ಅವ್ರು ಸೋತಿದ್ದೆ ಕಾರಣಕ್ಕೆ, ಹಂಗಿದ್ರೆ ಅವ್ರು ಕಾಂಗ್ರೆಸ್ ಇಂದ ನಿಂತಿಲ್ಲ ಅನ್ನೋದೇ ಬಿಜೆಪಿಗೆ ಹೋಗಿದೆ ಕಾರಣ. ಇವಾಗ ಇವ್ರಿದಾರಲ್ಲ MLA ಅವ್ರು ಕಾಂಗ್ರೆಸ್ ಅಲ್ವಾ? ಒಂದು ನಿಮಿಷ ಏನು ಕಾಂಗ್ರೆಸ್ನಲ್ಲಿ ಗೆದ್ದು ಅವರು ರಿಪೀಟ್ ಮಾಡಿ ಮತ್ತೆ ಎಲೆಕ್ಷನ್ಗೆ ಇದು ಮಾಡಿಬಿಟ್ಟು ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಗೆ ಗೆದ್ದಿದ್ದು. ಆವಾಗಿನಿಂದ ಆಯಿತು ಅದು ಎಲೆಕ್ಷನ್ನು. ಮತ್ತೆ ಇವಾಗ MLA ಎಲೆಕ್ಷನ್ ಬಂದ್ರೆ ಅವರು ಅದು ಮಾತಾಡಿ. ಹೆಸರು ಅಲ್ಲಾಬಕಾಶ್ ಸರ್. ಅಲ್ಲಾಬಕಾಶ್ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ದು ಕಾಂಗ್ರೆಸ್ ಸರ್. ಕಾಂಗ್ರೆಸ್. ನಾವು ಹುಟ್ಟಿನಿಂದ ಕಾಂಗ್ರೆಸ್ನೇ ಇದೆ, ಇವತ್ತು ಕಾಂಗ್ರೆಸ್ನೇ ಇದೆಯೋ. ಯಾವ ಬಿಟ್ಟನೂ ನಾವು ಕಾಂಗ್ರೆಸ್ ಬಿಟ್ಟು ಇದೆಯಾ ಸರ್. ಯಾಕೆ, ಏನ್ ಕಾರಣ? ನೀವು ಕಾರಣ ಏನೋ ನಮ್ಮ ತಾತ ಕಾಲದಿಂದ ಕಾಂಗ್ರೆಸ್ನೇ ಇದೀವಿ ನಾವು. ಇವತ್ತು ಕಾಂಗ್ರೆಸ್ ನಾವು ಇದೆ. ಇವಾಗ ಏನು ನಮ್ಮ ತಾತ ಕಾಂಗ್ರೆಸ್ ವೋಟ್ ಹಾಕಿದ್ರು, ನಮ್ಮ ಅಪ್ಪ ಕಾಂಗ್ರೆಸ್ ವೋಟ್ ಎಲ್ಲ ಹಾಕಿದೆ. ಕಾಂಗ್ರೆಸ್ ವೋಟ್ ಹಾಕಿದ್ರೆ ಅಭಿವೃದ್ಧಿ ನೋಡೋದು ಯಾರು? ಇವಾಗ ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದೆ ನಿಮಗೆ? ನಮ್ಮ ಮಾಡಿದೆ ಸರ್. 5 ಇದು ಕೊಟ್ಟಿದ್ದಾರೆ, 15 ಅದು ಬಸ್ನ ಫ್ರೀ ಕೊಟ್ಟಿದ್ದಾರೆ. 2,000 ಬರ್ತಾ ಇದೆ, ಅಕ್ಕಿನ ಆಗ್ತಾ ಇದೆ ಸರ್. ಏನು ಪ್ರಾಬ್ಲಮ್ ಇಲ್ಲ ನಮ್ದೆ. ಕೊಟ್ಟಿದ್ದಾರೆ, ನಮ್ದು ಒಳ್ಳೇದಾಯ್ತು. ಯಾಕೆ ನಮ್ಮ ನಮಾಜ್ ನೈನು ಜಾಪನ ಮಾಡ್ಕೊಂಡು ಅದು ಬಂದೆ ನಮ್ದು ಒಳ್ಳೇದಂತ ಮಕ್ಕಳೊಂದು ಬಂದಿದೆ, ನಮ್ದು ತುಂಬಾ ಒಳ್ಳೇದಾಯ್ತು. ಹಂಗಿದ್ರೆ ಈ ಬಾರಿ ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ ಅಂತ 100% ಗ್ಯಾರಂಟಿ. ನಾವು ಉಪವಾಸ ಇದ್ದೀವಿ, ಸೋಲ ಗ್ಯಾರಂಟಿ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ರ. ಓಕೆ, ಈ ಬಾರಿ ರಕ್ಷಾರಾಮಯ್ಯ ಅವ್ರು ಇಲ್ಲಿ ಬಂದ್ರೆ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡ್ಬೇಕು ಚಿಕ್ಕಬಳ್ಳಾಪುರ? ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇರೋದು. ಏನ್ ಮಾಡ್ಬೇಕು ಅಂತ ಇನ್ನ ಚೆನ್ನಾಗಿ ಡೆವಲಪ್ ಮಾಡಬೇಕು. ಬರುವುದೇ ಸ್ವಲ್ಪ ಇದು ಮಾಡಬೇಕು. ಇದು ಸುಂಕ ಇಲ್ಲ ಇದೆ, ಸುಂಕ ತುಂಬ ಎಷ್ಟು ಮಾಡಬೇಕು. ಮನೆದು ಅರ್ಧ ಆರೋಗ್ಬಿಟ್ಟಿದೆ. ಶಾಸಕರು ಮಾಡ್ಬೇಕಲ್ವಾ? ಶಾಸಕರು ಇಲ್ಲಿನ ಕಾಂಗ್ರೆಸ್ ಶಾಸಕರು ಮಾಡ್ಬೇಕಾಗಿರೋದು. ಮಾಡ್ಬೇಕು, ಮಾಡ್ತೀನಿ ಅಂದ್ರೆ ಅವ್ರು ಏನೋ ಮಾಡಿದ. ಇವ್ರ ಹೆಸರು ಮಾಡಿದ್ರೆ ಹೇಳಿದೀವಿ ನಾವು. ಅವ್ರು ಮಾತು ಕೊಟ್ಟೆ ನಮ್ದು ಒಳ್ಳೇದು ಸರ್. ನಮಸ್ಕಾರ. ನಮಸ್ಕಾರಪ್ಪ. ನನ್ನ ಹೆಸರು ಪದ್ಮ. ಪದ್ಮ ಅವರೇ, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ ಬೆಂಬಲ ಯಾರಿಗೆ? ಬಿಜೆಪಿಗೆ. ಬಿಜೆಪಿ. ಯಾಕೆ ಬಿಜೆಪಿ? ನಮ್ಮ ಬಿಜೆಪಿ ಅಂದ್ರೆ ಅನುಕೂಲ ಮಾಡಿದ್ದಾರೆ. ಮಳೆ ಹೋಯ್ತು, ಕಾಂಗ್ರೆಸ್ ಬಂದು ಏನ್ ಮಾಡಿದ್ದಾರೆ ಇಲ್ಲಿ ನೋಡಿ. ಈ ಗಾಡಿ ನೆಸರಿ ಎತ್ಕೊಂಡು ಹೋದ್ರು ಗೊತ್ತಾ? ಫುಟ್ಪಾತ್ ಮೇಲೆ ಸುಂಕ ಮನ್ನಾ ಮಾಡ್ತೀನಿ ಅಂದ್ರು ಮನ್ನಾನು ಮಾಡಲಿಲ್ಲ, ಏನು ಮಾಡಲಿಲ್ಲ. ನೋಡಿ ರೋಡೆಲ್ಲ ಹೆಂಗಿದೆ. ಅವ್ರಿದ್ದಿದ್ರೆ ದೇವ್ರಿದ್ದಿದ್ರೆ ನೀರು ಹೋಗೋದು. ಬೇಸಿಗೆ ಕಾಲ ಬಂತು ಅಂದ್ರೆ ದೇವರು ನಿಮ್ ಪ್ರಕಾರ ಸುಧಾಕರ್ ಅವರು ಸುಧಾಕರ್ ಅವ್ರನ್ನ ದೇವರು ಅಂತ ಇದ್ದೀರಾ? ದೇವರೇ ನಮಗೆ. ಅಷ್ಟೊಂದು ಬೆಂಬಲ ಏನು ಅವ್ರಿಗೆ ನಿಮ್ ಪ್ರಕಾರ? ಏನೋ ನಮ್ಗೆ 20 ರೂಪಾಯಿ ಮನ್ನಾ ಮಾಡಿದಾರೆ, ಅವರೇ ನಮಗೆ ದೇವ್ರು ಅಷ್ಟು. ಅಂದ್ರೆ ಸುಂಕ ಮನ್ನಾ ಮಾಡಿದ್ದಾರೆ, ನಮ್ಗೆ ಅವರೇ ದೇವ್ರು. ನಮ್ಗೆ ಎಷ್ಟು ಬೇಡ ಅವರು ಏನು ಕೋಟಿ. ಇವಾಗ ಕರೆಂಟ್ ಬಿಲ್ ಬರ್ತಾ ಇದೆ ನೋಡಿ. ನಾಳೆ ಬಿಲ್ ಎತ್ಕೊ ಬರ್ತೀನಿ, ತೋರಿಸ್ತೀನಿ ನೋಡಿ. ಬೇಕಾದ್ರೆ ಕರೆಂಟ್ ಬಿಲ್ ಬರ್ತಾ ಇದೆ. ಇದು ಮಾಡಿದ್ರೆ ಗೃಹಲಕ್ಷ್ಮಿ ಮಾಡಿಸಿದ್ರೆ ಕರೆಂಟ್ ಬಿಲ್ 3,000 ಬಂದಿದೆ ನಮ್ಮ ಮನೆಗೆ. ನಮ್ಗೆ ವರ್ಕ್ ಆಗ್ತಾ ಇಲ್ಲ. ಯಾಕೋ ಏನೋ ಕೇಳಾಗೆ ಅವ್ರಿಗೊಂದು ನಮ್ಗೊಂದು ಮಾಡ್ತಾ ಇದಾರೆ ಗೊತ್ತಾ? ಬೇಡ ನಮ್ಗೆ ಬಿಜೆಪಿನೇ ಬರ್ಬೇಕು. ಆಗಿದ್ದಲ್ಲಿ ಈ ಬಾರಿ ಸಂಸದರಾಗಿಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ಬರ್ಬೇಕು. ಬಂದ್ರೆ ಏನು ಅಭಿವೃದ್ಧಿ ಮಾಡ್ಬೋದು ಇನ್ನು ಅಂತ? ಅವರು ದೇವ್ರು ಬಿಡಿ ಅಷ್ಟೇ, ಇನ್ನೇನು ಹೇಳಲ್ಲ. ನಾಳೆ ಬನ್ನಿ ಹೇಳ್ತೀನಿ ನಾನೆಲ್ಲ. ಹೆಸರು
ಸರ್ ಇಮ್ರಾನ್ ಪಾಷಾ. ಇಮ್ರಾನ್ ಪಾಷಾ ಅವರ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ಸರ್ ನಮಗೆ ಸುಧಾಕರ್ ಬಂದ್ರೇ ಪರವಾಗಿಲ್ಲ. ಅವ್ರು ಬರಬೇಕು. ಏನು ಕಾರಣ ಸರ್ ಸುಧಾಕರ್ ಅವ್ರು ಬರಬೇಕು ಅಂತ? ಸರ್ ಬಡವ್ರಿಗೆ ಅನುಕೂಲ ಆಗುತ್ತೆ, ಫುಟ್ಪಾತ್ ಅಂಗಡಿ ಅವ್ರಿಗೆ. ಯಾವ ರೀತಿಯಾಗಿ ಅನುಕೂಲ ಆಗ್ಬೋದು ಸರ್ ಫುಟ್ಪಾತ್ ವ್ಯಾಪಾರಿಗಳಿಗೆ? ಸರ್ ಏನಾಗೂ ತೊಂದರೆ ಮಾಡೋದಿಲ್ಲ. ನಗರಸಭೆಯಿಂದ ಆಗಲಿ ಸರ್ ಸುಂಕದಾಗಲಿ ಏನಕ್ಕೂ ತೊಂದರೆ ಆಗೋದಿಲ್ಲ. ಏನು ತೊಂದರೆ ಅನುಭವಿಸ್ತಾ ಇದ್ರೆ ಇವಾಗ ನಗರಸಭೆ ಅಂತ ಹೇಳಿದ್ರಿ, ಯಾವ ರೀತಿ ತೊಂದರೆ ಆಗ್ತಾ ಇದೆ ನಿಮಗೆ? ಸರ್ ಮೊನ್ನೆ ಎಲ್ಲ ತುಂಬ ಕೆಲಸ ಕೊಟ್ಬಿಟ್ರು ನಗರಸಭೆಯಿಂದ. ಏನು ಹಿಂದೆ ಚೆನ್ನಾಗಿ ನಮಗೆ ಕೆಲಸ ಕೊಟ್ಬಿಟ್ರು ಎಲ್ಲ ಊರಲ್ಲೆಲ್ಲ. ಅವರಿದ್ದಾಗೆ ಏನು ಕಷ್ಟ ಇರಲಿಲ್ಲ ನಮಗೆ. ಹಾಗಿದ್ರಲ್ಲಿ ಈ ಬಾರಿ ಸಂಸದರಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಬರ್ಬೇಕು ಸರ್. ಏನು ಸಹಾಯ ಆಗ್ಬೋದು ನಿಮಗೆಲ್ಲ? ಸರ್ ಏನು ತೊಂದರೆ ಇರೋದಿಲ್ಲ ನಮಗೆ. ಸಹಾಯ ಅಂತೂ ಅದು ಆಮೇಲೆ, ಅದು ನಮಗೇನು ತೊಂದರೆ ಇರೋದು, ಫುಟ್ಪಾತ್ ವ್ಯಾಪಾರಸ್ಥರಿಗೆ ಏನು ತೊಂದರೆ ಇರೋದಿಲ್ಲ. ಸುಂಕ ಕ್ಯಾನ್ಸಲ್ ಆಗುತ್ತೆ. ಇವಾಗ ನೋಡಿ ಸುಂಕ ಕಟ್ತಾನೆ ಇದ್ದೀವಿ. ಅವ್ರು ಮಾಡ್ತೀನಿ ಅಂತ ಹೇಳಿದ್ರು ಪ್ರದೀಪ್ ಈಶ್ವರು. ಒಂದು 3-4 ಸಲ ಅರ್ಜಿ ಕೊಟ್ರಿ, ಮಾಡಿಲ್ಲ. ಮತ್ತು ರೇಖೆಗಳು ಹಾಕ್ಕೊಡ್ತೀವಿ ಅಂತ ಹೇಳಿದ್ರು, ಲೈನೆಲ್ಲ ಅದು ಇಲ್ಲ. ಅವರು ಬರೀ ಎಲೆಕ್ಷನ್ ಟೈಮಾಗಿ ಮಾತ್ರ ಬಂದಿದ್ರು ಅಷ್ಟೇ ಲಾಸ್ಟು. ಓಕೆ, ಈ ಬಾರಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಬರಬೇಕು. ಹೌದು ಸರ್ ಬರಬೇಕು. ದೇಶಕ್ಕೆ ಯಾರಾಗಬೇಕು ಪ್ರಧಾನಿಯಾಗಿ? ಸರ್ ಮೋದಿನೇ ಆಗಲಿ ಸರ್, ಮೋದಿನೇ ಆಗಲಿ. ಎರಡು ಕಾರಣಗಳನ್ನು ಕೊಡಿ ಸರ್, ಯಾಕೆ ಮೋದಿ ಅವರಾಗಬೇಕು? ಸರ್ ಅವರು ಒಂದು ದೊಡ್ಡತನ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಒಂದು ಲೆಜೆಂಡ್ ಇದ್ದಂಗೆ.